ಇವನ ಕೈಲಿ ಹತ್ತಕ್ಕಾಗಲ್ಲ ಕಣೆ, ಸೊಂಟ ನೋಯ್ತಾ ಇದೆ. ಈಗ ಆಗಲ್ಲ ಅಜ್ಜಿ, ನಾನು ಆಮೇಲೆ ಹೋಗಾಕ್ತೀನಿ. ನಿನ್ ಪಿಂಡ ಆಮೇಲೆ ತಗೊಂಡೋಗ ಹಾಕಿದ್ರೆ ಅಕ್ಕಿಗಳು ಇರ್ತಾವೇನೆ, ಹೊರಟೋಗ್ತವೆ. ತಗೊಂಡೋಗ ಹಾಕು. ಆಹಾ, ಒಂದ್ ಚಿಕ್ಕ ಕೆಲ್ಸ ಹೇಳ್ತಾರೆ ಮಾಡಕ್ಕಾಗಲ್ವಾ ನಿನ್ಗೆ? ತಟ್ಟೆಗಟ್ಲಿ ಕೂತ್ಕೊಂಡು ತಿಂತ್ಯಾ? ಆಗತ್ತಾ? ಅಮ್ಮ, ಈಗ ಈ ಮುದ್ಕಿ ಹೇಳ್ದಾಗ ನಾನು ಕೇಳಲಿಲ್ಲ ಅಂದ್ರೆ ಆಮೇಲೆ ಅರ್ಜುನ್ ಸರ್ಗೆ ಎಣ್ಣೆ ಹಚ್ಚಕ್ ನನ್ ಬಿಡದೆ ಏನಾದ್ರೂ ಒಂದ್ ಕಿರಿ ಕಿಬ್ಬಿಸ್ಬಿಡ್ತಾರೆ. ಅಯ್ಯೋ, ಸಾರಿ ಅಜ್ಜಿ, ಕೊಡಿ, ನಾನು ಹೋಗಿ ಹಕ್ಕಿಗಳಿಗೆ ಕಾಳು ಹಾಕ್ ಬರ್ತೀನಿ. ನೀವ್ ಹೋಗಿ ರೆಸ್ಟ್ ಮಾಡಿ ಹೋಗಿ. ಅಯ್ಯೋ, ಮೊದ್ಲು ಬಂದ್ ತಗೊಂಡೋಗೆ ಇವಳೊಬ್ಳು. ಅಜ್ಜಿ, ನೀವ್ ಹೋಗಿ ರೆಸ್ಟ್ ಮಾಡಿ. ಸೊಂಟ ನೋವು ಅಂತ ಬೇರೆ ಹೇಳ್ತಿದ್ದೀರಾ. ಎದ್ದೇಳ್ತೀನಿ, ನನ್ ಕೈಲಾಗ್ತಿಲ್ಲ ಕಣೆ. ಅಮ್ಮ, ಅಯ್ಯೋ. ಅಜ್ಜಿ, ಪರವಾಗಿಲ್ಲ, ನಾನು ಹೋಗ್ತೀನಿ. ಅಪ್ಪ, ಅಯ್ಯೋ, ಅಮ್ಮ, ಅಪ್ಪ, ಅಯ್ಯೋ ದೇವ್ರೇ. ಅಮ್ಮ, ನಿಂತ್ಕೋ. ಅಯ್ಯೋ, ಇಷ್ಟೊಂದು ಜನ ಮಕ್ಳಿದ್ದಾರೆ. ನಿಂತ್ಕೋ. ನಿಪ್ಪಟ್ಟು ಕೊಡ್ಲಾ? ನಿಪ್ಪಟ್ಟು ತಿಂತೀಯಾ? ಅರ್ಜುನ್ ಸರ್ ಯಾವಾಗ್ಲೂ ನನ್ ಖುಷಿನೇ ಬಯಸ್ತಾರೆ. ನನಗೋಸ್ಕರ ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅಂತ ನೆನಪಿಸ್ಕೊಳ್ತಾ ಹೋದ್ರೆ ಅದ್ ಲೆಕ್ಕಕ್ಕೆ ಸಿಗಲ್ಲ. ಆದ್ರೆ ನಾನೇ ಅವ್ರಿಗೆ ತಕ್ಕ ಹೆಂಡತಿ ಅಲ್ಲ. ನನ್ನಿಂದಾಗಿ ಅವ್ರು ಯಾವ ಸುಖನೂ ಅನುಭವಿಸ್ಲೇ ಇಲ್ಲ. ಕೊನೆ ಪಕ್ಷ ಮೀರನ್ ಜೊತೆ ಅವ್ರ ಮದುವೆ ಒಂದಿವಾಗ ನಿರ್ವಿಘ್ನವಾಗಿ ನಡೆದ್ಬಿಟ್ರೆ ಅಷ್ಟೇ ಸಾಕಪ್ಪ. ನನಗಂತೂ ಅಷ್ಟೇ ನೆಮ್ಮದಿ. ನಮ್ಮತ್ತಿಗೆ ಜೀವನನ ಅದು ಯಾವಾಗ ಸರಿಪಡಿಸ್ತೇಪ್ಪ ಕೃಷ್ಣ?
ಇನ್ನು ನಿನಗದೆಷ್ಟು ದಿವಸ ಬೇಕು? ಟೈಮ್ ಹೋಗ್ತಾನೆ ಇದೆ. ನಿನ್ನನ್ನೇ ನಂಬ್ಕೊಂಡು ಆರಾಧಿಸ್ಕೊಂಡು ಬಂದಿರೋ ನಮ್ಮ ಅತ್ತಿಗೆಗೆ ಇನ್ನು ಎಷ್ಟು ದಿನ ಅಂತ ಕಷ್ಟ ಕೊಡ್ತೀಯ? ನಂಬಿಸಿ ಕತ್ಕೊಯ್ಯೋ ಬುದ್ಧಿ ಮನುಷ್ಯರಿಗೆ ಮಾತ್ರ ಅಂತ ಅನ್ಕೊಂಡಿದ್ದೆ. ನಿನಗೂ ಅದೇ ಗಾಳಿ ಸೋಗ್ಬಿಡ್ತಾ? ಏನ್ ಭಾವ, ಒಬ್ಬೊಬ್ರೆ ಮಾತಾಡ್ಕೋತಾ ಇದ್ದೀರಾ? ಅದೇನು ಅಂತ ಸ್ವಲ್ಪ ಜೋರಾಗಿ ಹೇಳಿದ್ರೆ ಏನು ಅಂತ ನಾನು ಕೇಳಿಸ್ಕೋತೀನಿ. ಏನಿಲ್ಲ ಅದಕ್ಕೆ, ನಿಮ್ ಕೃಷ್ಣನ್ನ ಬೈಕೊಳ್ತಾ ಇದ್ದೆ ಅಷ್ಟೇ. ಹಾ, ನನ್ ಕೃಷ್ಣನ ಬೈಕೋತಾ ಇದ್ದೀರಾ? ಹ್ಮ್. ಎಷ್ಟು ಧೈರ್ಯ ನಿಮ್ಗೆ ನನ್ ಮುಂದೆನೆ ಕೃಷ್ಣನ ಬೈಕೋತಾ ಇದ್ದೆ ಅಂತ ಹೇಳೋದಕ್ಕೆ? ಅರೆ, ತಪ್ಪು ಮಾಡ್ದವ್ರನ್ನ ಖಂಡಿಸೋದು ನನ್ನ ಹುಟ್ಟು ಗುಣ. ಖಂಡಿಸ್ತೀನಿ, ಎದುರುಗಡೆ ಬಂದ್ರೆ 1000 ಪ್ರಶ್ನೆ ಕೇಳ್ತೀನಿ. ಅವನ್ ದೇವ್ರೇ ಆಗಿದ್ರೆ ಸರಿಯಾದ ಉತ್ತರ ಕೊಡ್ಲಿ ನೋಡೋಣ. ಅಯ್ಯೋ, ತಪ್ಪು ತಪ್ಪು ತಪ್ಪು. ಹಾಗೆಲ್ಲ ದೇವ್ರನ್ನ ಬೈಬಾರ್ದು, ಹಾಗೆ ಪ್ರಶ್ನೆನೂ ಮಾಡೋ ಹಾಗಿಲ್ಲ. ಅದ್ರಲ್ಲೂ ಇವತ್ತು ನಮ್ ಮುದ್ದು ಕೃಷ್ಣನ್ ಹುಟ್ಟದ ಹಬ್ಬದ ದಿನ ನಾವ್ ನಮ್ ಶತ್ರುಗಳಿಗೆ ಬೈಯೋದಿಲ್ಲ. ಅಂಥದ್ರಲ್ಲಿ ನನ್ ಮುದ್ದು ಕೃಷ್ಣನ ಬೈದ್ರೆ ನಾನ್ ಸುಮ್ನೆ ಇರ್ತೀನಾ? ಬೈತೀನಿ, ಏನ್ ಮಾಡ್ತೀರಾ? ಏನ್ ಮಾಡ್ತೀನಾ ನಿಮ್ಮನ್ನ? ನೀವು ಮಾಡಿರೋ ತಪ್ಪಿಗೆ ಇದು ತುಂಬಾ ಚಿಕ್ಕದಾಯ್ತು. ಇದು ಮೀಡಿಯಂ ಗಾತ್ರದ್ದು, ಓಕೆ. ಆದ್ರೆ ನಿಮ್ ತಪ್ಪು ಮೀಡಿಯಂ ಗಾತ್ರದ್ದು ಅಲ್ಲ, ಮಿಡಿ ಉಪ್ಪಿನಕಾಯಿ ಗಾತ್ರದ್ದು ಅಲ್ಲ. ಹಾ, ಇದೇ ಸರಿ. ಅಯ್ಯೋ ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಬೈತೀರಾ? ನನ್ ಕೃಷ್ಣನ್ ಬೈತೀರಾ? ಇದನ್ನ ತಲೆ ಚಚ್ಬಿಡ್ತೀನಿ ಅಷ್ಟೇ. ಬೈತೀರಾ? ಇಲ್ಲಮ್ಮ ತಾಯಿ, ಅದು ನಿಲ್ಸಿ. ನಾನ್ ನಿಲ್ಸಲ್ಲ. ಫಸ್ಟ್ ತಪ್ಪ ಹಾಕೊಳ್ಳಿ. ಹಾ, ತಪ್ಪದೆ ಹಾಕೊಳ್ತೀನಿ, ನೀವ್ ಇಳ್ಸಿ ಅದನ್ನ. ಇಲ್ಲ, ಫಸ್ಟ್ ತಪ್ಪ ಹಾಕೊಳ್ಳಿ, ಇಲ್ಲಾಂದ್ರೆ ಚಚ್ಬಿಡ್ತೀನಿ. ಬೇಡ ಬೇಡ, ಸರಿ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಭಾವ, ನಿಮ್ ಪರಿಸ್ಥಿತಿ ನೋಡ್ತಿದ್ರೆ ನನ್ಗೆ ಹೇಗೆ ಅನಿಸ್ತಿದೆ ಗೊತ್ತಾ? ಮಣ್ ತಿಂದಿರೋ ಕೃಷ್ಣ ಯಶೋದೆ ಕೈಗೆ ಸಿಕ್ಕಾಕೊಂಡು ಪನಿಷ್ಮೆಂಟ್ ತಗೊಳ್ತಿರೋ ತರ ಇದೆ. ಎಲ್ಲಿ ನೀವು ಬಾಯಿ ಆ ಮಾಡಿ ನನಗೂ ವಿಶ್ವರೂಪ ತೋರಿಸಿ. ನಾನಾ? ಆ ಮಾಡಿ. ಕಾಣಿಸ್ತಾ? ವಿಶ್ವರೂಪ ಕಾಣಿಸ್ದೆ ಹೋದ್ರು ನನ್ನೊಂದ್ ಪುಟ್ಟು ಪ್ರಪಂಚ ಆದ್ರೂ ಕಾಣಿಸಿರ್ಬೇಕಲ್ವಾ? ಹೌದೌದು, ಕಾಣಿಸ್ತು. ಆದ್ರೆ ಆ ಪ್ರಪಂಚದಲ್ಲಿ ಯಾರ್ಯಾರಿದಾರಂತಾನೆ ಗೊತ್ತಾಗ್ಲಿಲ್ಲ. ಇನ್ಯಾರದ್ಕೆ? ನೀವು ಮತ್ತೆ ಅರ್ಜುನ್.